ಕೊಲ್ಲೂರು ಮೂಕಾಂಬಿಕೆ ದೇವಿಯ ಮಹಿಮೆ. ಕರ್ನಾಟಕದ ಪಶ್ಚಿಮ ಘಟ್ಟಗಳ ಸುಂದರ ಪ್ರಕೃತಿಯ ನಡುವೆ ನೆಲೆಸಿರುವ ಪವಿತ್ರ ಕ್ಷೇತ್ರವೇ ಕೊಲ್ಲೂರು ಶ್ರೀ ಮೂಕಾಂಬಿಕೆ ದೇವಸ್ಥಾನ. ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಈ ಕ್ಷೇತ್ರವು ದೇಶದ ಪ್ರಮುಖ ಶಕ್ತಿ ಕ್ಷೇತ್ರಗಳಲ್ಲಿ ಒಂದೆಂದು ಭಕ್ತರು ನಂಬುತ್ತಾರೆ. ಪುರಾಣದ ಪ್ರಕಾರ ಕೊಲ್ಲೂರಿನಲ್ಲಿ ಕೌಲಾಸುರ ಎಂಬ ರಾಕ್ಷಸನು ಕಠಿಣ ತಪಸ್ಸು ಮಾಡಿ ಅಪಾರ ಶಕ್ತಿಯನ್ನು ಪಡೆದಿದ್ದನು. ಆ ಶಕ್ತಿಯನ್ನು ದುರುಪಯೋಗಪಡಿಸಿಕೊಂಡು ದೇವತೆಗಳು ಹಾಗೂ ಋಷಿಮುನಿಗಳಿಗೆ ತೊಂದರೆ ನೀಡಲು ಆರಂಭಿಸಿದನು. ಅವನ ಅಟ್ಟಹಾಸದಿಂದ ಲೋಕವನ್ನ ರಕ್ಷಿಸಲು ದೇವತೆಗಳು ಆದಿಶಕ್ತಿಯನ್ನ ಪ್ರಾರ್ಥಿಸಿದರು. ಆಗ ಪಾರ್ವತಿ ದೇವಿಯು ಮೂಕಾಂಬಿಕಾ ರೂಪದಲ್ಲಿ ಅವತರಿಸಿ ಕೌಲಾಸುರನನ್ನು ಸಂಹರಿಸಿದಳು. ಕೌಲಾಸುರನಿಗೆ ವರದ ಪ್ರಕಾರ ಒಂದು ನಿರ್ದಿಷ್ಟ ಸಮಯದವರೆಗೆ ಮಾತನಾಡಲು ಸಾಧ್ಯವಾಗದ ಸ್ಥಿತಿ ಉಂಟಾಯಿತು. ಆದ್ದರಿಂದ ಅವನನ್ನು ಮೂಕಾಸುರ ಎಂದು ಕರೆಯಲಾಯಿತು. ಮೂಕಾಸುರನನ್ನು ವಧಿಸಿದ ಕಾರಣದಿಂದ ತಾಯಿ ಮೂಕಾಂಬಿಕೆ ಎಂಬ ಹೆಸರನ್ನು ಪಡೆದಳು. ದೇವಿಯು ಅವನನ್ನು ಸಂಹರಿಸಿದ ಬಳಿಕ ಆಕೆ ಕೊಲ್ಲೂರಿನಲ್ಲಿಯೇ ನೆಲೆಸಿ ಭಕ್ತರನ್ನು ಕಾಪಾಡಲು ಸಂಕಲ್ಪ ಮಾಡಿದಳು ಎಂಬ ನಂಬಿಕೆ ಇದೆ. ಈ ಕ್ಷೇತ್ರದ ಮತ್ತೊಂದು ವಿಶೇಷತೆ ಎಂದರೆ ಇಲ್ಲಿ ದೇವಿಯ ಸನ್ನಿಧಿಯಲ್ಲಿ ಜ್ಯೋತಿರ್ಲಿಂಗವೂ ಇದೆ. ಶಕ್ತಿ ಮತ್ತು ಶಿವತತ್ವ ಒಂದೇ ಸನ್ನಿಧಿಯಲ್ಲಿ ಇರುವ ಅಪರೂಪದ ಕ್ಷೇತ್ರವೆಂದು ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರವನ್ನ ಭಕ್ತರು ಭಾವಿಸುತ್ತಾರೆ. ಇಲ್ಲಿನ ಸೌಪರ್ಣಿಕ ನದಿ, ಪಶ್ಚಿಮ ಘಟ್ಟಗಳ ಹಸಿರು ಬೆಟ್ಟಗಳು ಮತ್ತು ದೇವಸ್ಥಾನದ ಪವಿತ್ರ ವಾತಾವರಣ ಭಕ್ತರ ಮನಸ್ಸಿಗೆ ವಿಶೇಷ ಶಾಂತಿಯನ್ನು ನೀಡುತ್ತದೆ. ಕರ್ನಾಟಕ ಮಾತ್ರವಲ್ಲದೆ ದೇಶದ ವಿವಿಧ ಭಾಗಗಳಿಂದಲೂ ಭಕ್ತರು ಕೊಲ್ಲೂರಿಗೆ ಆಗಮಿಸುತ್ತಾರೆ. ಮೂಕಾಂಬಿಕೆ ತಾಯಿಯ ದರ್ಶನ ಪಡೆದರೆ ಕಷ್ಟಗಳು ದೂರವಾಗಿ ಜೀವನದಲ್ಲಿ ಜ್ಞಾನ, ಧೈರ್ಯ ಮತ್ತು ಶಕ್ತಿ ದೊರೆಯುತ್ತದೆ. ತಾಯಿಯನ್ನು ನಂಬಿದರೆ ನಂಬಿದವರ ಕೈಯನ್ನು ಎಂದಿಗೂ ಬಿಡುವುದಿಲ್ಲ. ಬಂಧುಗಳೇ, ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ನಮಸ್ಕಾರ.